ಕಾರವಾರ ಕೋಣೆವಾಡ 1ರ ಕೊಳಗೇರಿ ಪ್ರದೇಶದಲ್ಲಿ 58 ಕುಟುಂಬಗಳಿಗೆ, ಕೋಣೆವಾಡ 2ರ ಕೊಳಗೇರಿ ಪ್ರದೇಶದಲ್ಲಿ 38 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಣೆಗೆ ಜನ್ಮದಿನದಂದೇ ಅವಕಾಶ ದೊರೆತಿರುವುದಕ್ಕೆ ಅಪಾರ ಸಂತೋಷವಿದೆ ಎಂದು ಶಾಸಕ ಸತೀಶ್ ಸೈಲ್ ಹರ್ಷ ವ್ಯಕ್ತಪಡಿಸಿದರು. ಕೋಣೆವಾಡದಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಹಾಗೂ ಕಾರವಾರ ನಗರಸಭೆ ವತಿಯಿಂದ ಹಮ್ಮಿಕೊಳ್ಳಲಾದ ಕಾರ್ಯಕ್ರಮದಲ್ಲಿ 96 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸಿ ಮಾತನಾಡಿ, ಕೋಣೆ ನಾಲವನ್ನ ನಮಾಮಿ ಗಂಗಾ ಮಾದರಿಯಲ್ಲಿ ಸ್ವಚ್ಛಗೊಳಿಸುವುದಾಗಿ ಯಾರೋ ಒಬ್ಬರು ಭರವಸೆ ನೀಡಿದ್ರು. ಆದರೆ ಅವರದ್ದು ಘೋಷಣೆಯಾಗಿಯೇ ಉಳಿಯಿತು. ಈ ಹಿಂದೆ ಮೀನು ಮಾರುಕಟ್ಟೆ ಕೂಡ ಮಾಡುತ್ತೇನೆ ಎಂದಿದ್ರು. ಅದು ಕೂಡ ಅಂದುಕೊಂಡಂತೆ ಮಾಡಲಿಲ್ಲ. ಆದರೆ ನಾನು ಹೇಳಿದಂತೆ ಮಾಡಿ ಇಂದು ಹಕ್ಕುಪತ್ರ ವಿತರಿಸಿದ್ದೇನೆ ಎಂದು ಮಾಜಿ ಶಾಸಕರಿಗೆ ಮಾತಿನಲ್ಲೇ ಟಾಂಗ್ ನೀಡಿದ್ರು. ಫಲಾನುಭವಿಗಳ ಹೆಸರಿನಲ್ಲಿ 600 ಚದರ ಅಡಿ ಜಾಗ ಆಗುತ್ತದೆ. ಆದರೆ ಮನೆ ನಿರ್ಮಾಣಕ್ಕೆ ಮಾತ್ರ 360 ಚದರ ಅಡಿ ಜಾಗದಲ್ಲಿ ನಿರ್ಮಿಸಬೇಕು ಎಂದರು. ಈ ಒಂದು ವಸತಿ ಇಲಾಖೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಕೋಣೆವಾಡ ಹಂತ 1 ಮತ್ತು ಹಂತ 2ರ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರ ವಿತರಣೆ ಮಾಡುವಂತ ಕಾರ್ಯಕ್ರಮ, ಆ ಒಂದು ಸುದಿನ ಕಾರ್ಯಕ್ರಮ ನನ್ನ ಬರ್ತ್ಡೇ ಅಂದ್ರೆ ಜನ್ಮದಿನ ಸೆಲೆಕ್ಟ್ ಮಾಡಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದಂತಹ ಕಾರವಾರದ ಪ್ರಥಮ ಪ್ರಜೆ ರವಿರಾಜ್ ಅಂಕೋಲೇಕರ್ ಪ್ರಾಬ್ಲಮ್ಗಳು ಇದ್ದಾವೆ. ಅದನ್ನು ನೀವು ಬಂದ ಮೇಲೆ ಏನು ಇಲ್ಲಿ ಡಿಸಿಷನ್ ಮೇಕರ್ ಆಗಬೇಕು. ಯಾರನ್ನು ಕೇಳುವಂಗಿಲ್ಲ, ನನ್ನನ್ನು ಕೇಳುವಂಗಿಲ್ಲ. ಯಾವುದು ಕೆಲಸ ಕರೆಕ್ಟ್ ಕಾಣ್ತದೆ ಅದಕ್ಕೆ ಒತ್ತಿಟ್ಟು ನೀವು ಕೆಲಸ ಮಾಡಬೇಕು ಅಂತ ಹೇಳಿದಾಗ ಐ ಆಮ್ ಡನ್ ಸರ್, ಐ ಆಮ್ ಡೂಯಿಂಗ್ ಮೈ ಲೆವೆಲ್ ಬೆಸ್ಟ್ ಟು ಡೂ ವರ್ಕ್ ಇನ್ ಕಾರವಾರ ಅಂತ ಹೇಳಿದರು. ಒಂದಂటే ಯಾರಿಗೂ ಗೊತ್ತಿಲ್ಲ, ನಾನು ಅವರಿಗೆ ಲೆಟರನ್ನು ಕೊಟ್ಟು ಇವತ್ತು ಕಾರವಾರದಲ್ಲಿ ಬಂದು, ಕಾರವಾರದಲ್ಲಿ ನಾವೆಲ್ಲ ಗಂಗಾ ಅಂತ ಕರೆದ್ವಿ. ಇದಕ್ಕೆ ತಾವೆಲ್ಲ ಕೇಳಿದೆ, ಈ ಕೋಣೆ ನಾಲವನ್ನ ಗಂಗಾ ಮಾಡ್ತೇನೆ ಅಂತ ಹೇಳ್ಕೊಂಡು, ಗಂಗಾ ಮಾತೆ ಮಾತಾಡೋದು ಬಹಳ ಈಸಿ, ಗಂಗಾ ಮಾತೆ ಹೆಸರು ತಗೊಳ್ಳೋದು ಈಸಿ, ಆದರೆ ಆ ಮಾತೆಯ ಕೆಲಸವನ್ನ ಮಾಡೋದು ಈಸಿ ಅಲ್ಲ. ಅದು ಹೇಳಲಿಕ್ಕೆ, ಜನರ ತಲೆಯನ್ನ ಹಾಳು ಮಾಡಲಿಕ್ಕೆ ಬಹಳಷ್ಟು ಜನರು ಇದ್ದಾರೆ. ಆದ್ರಿಂದ ನಾನು ಒಂದೊಂದು ಮಾತು ಹೇಳ್ತೇನೆ. ನಮ್ಮ ಜಗದೀಶ್ ಅವರದು ಒಂದು ಡಿಸಿಷನ್ ಅನ್ನು ತಗೊಂಡಿದ್ರಲ್ಲ, ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ಅದೇ ಪ್ರಕಾರ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಬೆಳಗಾವಿ ಉಪವಿಭಾಗದ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಪ್ರತೀಕ್ ದಳವಾಯಿ ಮಾತನಾಡಿ, ನಗರಸಭೆ ವ್ಯಾಪ್ತಿಯಲ್ಲಿ 600 ಚದರ ಅಡಿ ಸರ್ಕಾರಿ ಜಾಗ ನೀಡಬೇಕೆಂದು ಸರ್ಕಾರದ ಆದೇಶ ಆಗಿದೆ. ಎಲ್ಲರಿಗೂ ಹಕ್ಕುಪತ್ರ ನೀಡಿ ರಿಜಿಸ್ಟರ್ ಮಾಡಲು ಕ್ರಮ ವಹಿಸಲಾಗುವುದು ಎಂದರು. ಕೋಣೆವಾಡದ ನಿವಾಸಿಗಳಿಗೆ ಮನೆಯ ಹಕ್ಕುಪತ್ರ ವಿತರಣೆ ಆಗುತ್ತಿರುವ ಬಗ್ಗೆ ಸಂತಸ ವ್ಯಕ್ತಪಡಿಸಿದ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಅವರು ನಗರಸಭೆಯಿಂದ ಅಗತ್ಯ ಎಲ್ಲ ನೆರವು ನೀಡುವುದಾಗಿ ತಿಳಿಸಿದರು. ನಗರಸಭೆಯ ಪೌರಾಯುಕ್ತ ಜಗದೀಶ್ ಹುಲಿಗೆಜ್ಜೆ ಮಾತನಾಡಿ, ಈ ಭಾಗದ ಜನತೆಯ 40 ವರ್ಷಗಳ ಕನಸು ಇಂದು ನನಸಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಕೋಣೆವಾಡದ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿದ್ರು. ವೇದಿಕೆಯಲ್ಲಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಮಾಲಾ ಹುಲ್ಸ್ವಾರ, ಸದಸ್ಯೆ ಸುವಿಧಾ ಉಳ್ವೇಕರ್ ಉಪಸ್ಥಿತರಿದ್ದರು. ಬಾಬು ಶೇಖ್ ಅವರು ಸ್ವಾಗತಿಸಿದ್ರು. ಕೋಣೆವಾಡದಲ್ಲಿ ಹಕ್ಕುಪತ್ರ ವಿತರಣೆ ನಂತರ ಇಲ್ಲಿನ ಜನರು ಪ್ರೀತಿಯಿಂದ ತಂದ ಕೇಕ್ ಅನ್ನ ಶಾಸಕ ಸತೀಶ್ ಸೈಲ್ ಅವರು ವೇದಿಕೆಯಲ್ಲಿ ಕತ್ತರಿಸಿ ಸ್ಥಳೀಯ ಜನರೊಂದಿಗೆ ಹಂಚಿಕೊಂಡು ಸಂಭ್ರಮಿಸಿದ್ರು. ಈ ಭಾಗದ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ತಿನ್ನಿಸಿದ್ರು. ಈ ಸಂದರ್ಭದಲ್ಲಿ ಶಾಸಕ ಸತೀಶ್ ಸೈಲ್ ಅವರ ಪತ್ನಿ ಕೂಡ ಉಪಸ್ಥಿತರಿದ್ದರು.